ಬಹಳ ಸಡಗರ ಸಂಭ್ರಮದಿಂದ ಹಂಪಿ ಉತ್ಸವ ನಡೆಯುತ್ತಿದೆ. ಅದ್ದೂರಿ ಕಾರ್ಯಕ್ರಮಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಾರಾ ಮೆರುಗು ತುಂಬಿದರು. 5 ವರ್ಷಗಳ ಹಿಂದೆ ಕೂಡ ದರ್ಶನ್ ಹಂಪಿ ಉತ್ಸವಕ್ಕೆ ಹಾಜರಾಗಿದ್ದರು. ಬಹಳ ಬ್ಯುಸಿ ಇದ್ದರೂ ಎಲ್ಲ ಕೆಲಸ ಬಿಟ್ಟು ಯಾಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆಂದನ್ನು ದರ್ಶನ್ ಬಿಚ್ಚಿಟ್ಟಿದ್ದಾರೆ. ಕೃಷ್ಣದೇವರಾಯ ಆಳಿದ ನಾಡಿದು, ಅವರು ಕಟ್ಟಿದ ಸಾಮ್ರಾಜ್ಯ ಇದು. ಈ ಸಾಮ್ರಾಜ್ಯ ಹೇಗೆಲ್ಲ ಇತ್ತು ಅನ್ನುವುದು ನಿಮಗೂ ಚೆನ್ನಾಗಿ ಗೊತ್ತು. ಕೃಷ್ಣದೇವರಾಯ, ಸಂಗೊಳ್ಳಿ ರಾಯಣ್ಣ, ಮದಕರಿ ನಾಯಕ ಎಲ್ಲರೂ ಈ ನಾಡಿಗಾಗಿ ಹೋರಾಡಿದವರು. ಅಂಥವರು ಹುಟ್ಟಿದ ನಾಡಿಗೆ ಹೋದಾಗ, ಅವರ ಬಗ್ಗೆ ಓದಿದಾಗ ಅವರ ಆತ್ಮ ಹೋಗಿರಲ್ಲ ಎನ್ನಿಸುತ್ತದೆ. ಬಹಳ ಕಷ್ಟ ಬಿದ್ದು ಇದನ್ನೆಲ್ಲ ಸಾಧಿಸಿದ್ದಾರೆ. ಅವರ ಆತ್ಮ ಇಲ್ಲೇ ಎಲ್ಲೋ ನಮ್ಮ ಜೊತೆ ಇರುತ್ತೆ ಎಂದುಕೊಂಡಿದ್ದಾರೆ. ಮೈಸೂರು ದಸರಾ, ಹಂಪಿ ಉತ್ಸವ ಬಹಳ ಸಡಗರ ಸಂಭ್ರಮದಿಂದ ನಡೆಯುತ್ತದೆ. ಆ ಉತ್ಸವಗಳು ಅಲ್ಲಿನ ಶ್ರೇಷ್ಠ ನಾಯಕರ ಸುತ್ತುವಂಥದ್ದು. ನಾವು ಇಲ್ಲಿ ಸೇರಿರುವುದು ಬಲವಾದ ಕಾರಣ ಇದೆ. ನಾನು ಇವತ್ತು ಇಲ್ಲಿಗೆ ಬರಲು ಕಾರಣ ನನ್ನ ಅಣ್ಣನ ಸಮಾನರಾದ ಜಮೀರ್ ಅಹಮದ್. ನೀವು ನನ್ನನ್ನು ಬಾಸ್ ಅಂತೀರಾ, ನಾನು ಅವರನ್ನು ಬಾಯಿ ಅಂತೀನಿ. ನಾನು ಯಾರ ಬಳಿಯೂ ಅಷ್ಟು ಬೇಗ ಸೋಲಲಿಲ್ಲ. ತುಂಬ ಲೆಕ್ಕ ಹಾಕುತ್ತೇನೆ. ಒಳಗೆ ಬರುತ್ತಿದ್ದಂತೆ ನೀವು ಅಲ್ಲೇ ಇರಿ, ನಾನು ಇಲ್ಲೇ ಇರ್ತೀನಿ ಅಂತೀನಿ. ಯಾಕಂದರೆ ಆಗುವುದಿಲ್ಲ ಅಲ್ವಾ? ಯಾಕೆಂದರೆ ನಮ್ಮದು ಹೇಗೆ ಮಾಡ್ದೋ ತುಗಡ, ಅಲ್ಲೇ ಹೇಳಿ ಹೋಗಿಬಿಡ್ತೀವಿ. ನನಗೆ ಡವ್ ಮಾಡೋದಕ್ಕೆ ಬರಲ್ಲ. ಇಷ್ಟ ಆದರೆ ತುಂಬ ಇಷ್ಟಪಡ್ತೀವಿ, ಕಷ್ಟ ಆದರೆ ದೂರ ಇಡಪ್ಪ ಅಂದು ಬಿಡ್ತೀನಿ. ನನಗೆ ಜಮೀರ್ ಮೇಲೆ ಅಷ್ಟು ಪ್ರೀತಿ ಏಕೆ ಅಂದರೆ ಇವತ್ತಿನವರೆಗೂ ತಮಗಾಗಿ ಯಾವುದೇ ಕಾರ್ಯಕ್ರಮಕ್ಕೂ ನನ್ನನ್ನು ಕರೆಯಲಿಲ್ಲ. ಇದನ್ನು ಇವತ್ತು ಪಬ್ಲಿಕ್ಕಾಗಿ ಹೇಳಬೇಕು. ಪ್ರೀತಿ ಪಾತ್ರರ ಕಾರ್ಯಕ್ರಮಗಳಿಗೆ ಕರೆದಿದ್ದಾರೆ. ಆಪ್ತರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರೆದು ಹೋಗಿದ್ದೆ. ಚುನಾವಣೆ ಸಮಯದಲ್ಲಿ ಕೇಳಿದೆ ಪ್ರಚಾರಕ್ಕೆ ಬರಬೇಕಾ ಅಂತ. ಬರಬೇಡ ಅಂದರು. ಅವತ್ತೇ ಗೊತ್ತಾಯಿತು ಅವರು ಅದಕ್ಕೋಸ್ಕರ ನನ್ನ ಜೊತೆಗಿಲ್ಲ ಅಂತ. ನಾವು ತುಂಬ ಜನರ ಪರ ಪ್ರಚಾರ ಮಾಡಿದ್ದೀವಿ. ಅವರು ಗೆದ್ದ ಮೇಲೆ ಸೋತ ಮೇಲೆ ನಮ್ಮನ್ನು ತಿರುಗಿಯೂ ನೋಡಲಿಲ್ಲ. ಆದರೆ ಜಮೀರ್ ಅಹಮದ್ ಯಾವತ್ತೂ ಕೇಳಲಿಲ್ಲ. ಎಷ್ಟೋ ಜನ ನನ್ನ ಬಳಿ ಸಹಾಯ ಕೇಳಿ ಬಂದಾಗ ನನ್ನ ಕೈಯಲ್ಲಿ ಸಾಧ್ಯ ಆಗದಿದ್ದಾಗ ಜಮೀರ್ ಅಹಮದ್ ಸಹಾಯ ಮಾಡಿದ್ದಾರೆ. ಅದು ಶಸ್ತ್ರಚಿಕಿತ್ಸೆಯಾಗಿರಬಹುದು, ವಿದ್ಯಾಭ್ಯಾಸವೇ ಆಗಿರಬಹುದು. ಎಷ್ಟೋ ಜನರಿಗೆ ವಿದೇಶಕ್ಕೆ ಕಳಿಸಿ ಓದಿಸಲು ಸಹಾಯ ಮಾಡಿದ್ದಾರೆ. ಅದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ನಾನೇ. ನನ್ನ ಕೈಯಲ್ಲಿ ಅಷ್ಟು ಸಹಾಯ ಮಾಡಲು ಸಾಧ್ಯವಿಲ್ಲದಾಗ ಹೇಳುತ್ತಿದ್ದೆ. ಕೆಲವೊಮ್ಮೆ ಹೇಳಿದ ಕೂಡಲೇ ಅಷ್ಟು ಹಣವನ್ನು ಕೊಟ್ಟು ಕೆಲವರು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ. ಅಂತಹ ಗುಣ ಇರುವ ವ್ಯಕ್ತಿ. ಮಡಿಕೇರಿಯ ಸ್ನೇಹಿತರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಕೇಳಿದ್ದಾಗ ಮೊದಲು 5 ಲಕ್ಷ ಕೊಟ್ಟಿದ್ದು ಜಮೀರ್ ಪುತ್ರ. ತಂದೆ ಮಗ ಹೇಗೆ ಅಂತ ನಾನು ಹೇಳಿದ್ದೀನಿ. ಜಮೀರ್ ಬಾಯ್ ನಿನ್ನೆ ಫೋನ್ ಮಾಡಿ ಇವತ್ತು ಬರಲು ಹೇಳಿದರೂ ಬರುತ್ತಿದ್ದೆ. ಏನೇ ಕೆಲಸ ಇದ್ದರೂ ಬಿಟ್ಟು ಬರುತ್ತಿದ್ದೆ. ಯಾವುದೇ ಕೆಲಸ ಇದ್ದರೂ ಅದೊಂದು ದಿನ ನಾನು ಬರಲ್ಲ ಅಂತೀನಿ. ಅದು ನಮ್ಮ ತಂದೆ ಕಾರ್ಯ, ವರ್ಷಕ್ಕೊಮ್ಮೆ ಮಾಡೋದು. ಅವತ್ತು ಯಾರೇ ಕರೆದರೂ ಬರಲ್ಲ ಅಂದು ಬಿಡ್ತೀನಿ. ಇವತ್ತು ಆ ಕಾರ್ಯ ಇದ್ದಿದ್ದರೂ ಕೂಡ ನಾಳೆ ಮಾಡೋಣ ಅಂತ ಬರ್ತಿದ್ದೆ. ಯಾಕೆಂದರೆ ಬೈ ಕರೆದಿದ್ದಾರೆ ಎಂದು. ಅಂತಹ ಬಾಂಧವ್ಯ ನಮ್ಮದು ಎಂದು ದರ್ಶನ್ ವಿವರಿಸಿದ್ದಾರೆ.